ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಚಾಲುಕ್ಯ ನ್ಯೂಸ್ನ ಸೌಂದರ್ಯ ಸಖಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಮಮತಾ, ಬ್ಯೂಟಿಷಿಯನ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್, ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್, ಮೇಕಪ್ ಆ್ಯಂಡ್ ಅಕಾಡೆಮಿ, ಗುಬ್ಬಿ. ಇತ್ತೀಚಿನ ದಿನಗಳಲ್ಲಿ ಏರ್ ಫಾಲ್ ಸಮಸ್ಯೆ ಜಾಸ್ತಿ ಆಗಿದೆ. ಪೊಲ್ಯೂಷನ್, ಡ್ಯಾಂಡ್ರಫ್, ಹಾರ್ಮೋನ್ ಇಂಬ್ಯಾಲೆನ್ಸ್, ಟೆನ್ಷನ್ನಿಂದಾಗಿ ಏರ್ ಫಾಲ್ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಸಲೂನ್ನಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ ನೋಡೋಣ ಬನ್ನಿ. ಇತ್ತೀಚೆಗೆ ಏರ್ ಫಾಲ್ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗಿದೆ. ಈಗಿನ ಪೊಲ್ಯೂಷನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಅತಿಯಾಗಿ ಸ್ಮೋಕ್ ಮಾಡುವುದರಿಂದ ಕೂಡ ಕೂದಲು ಉದುರುತ್ತೆ. ಹಾಗಂತ ಯೋಚನೆ ಮಾಡ್ತಾ ಕೂತ್ರೆ ಮತ್ತಷ್ಟು ಕೂದಲು ಉದುರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಕೂದಲು ಉದುರೋ ಸಮಸ್ಯೆಗೆ ಸಲೂನ್ನಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದಾದ್ರೆ ತಡ ಮಾಡದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ನೀವು ನೋಡ್ತಾ ಇರಬಹುದು ಕೂದಲು ಡ್ರೈ ಆಗಿ ತುಂಬಾನೇ ಹೇರ್ ಫಾಲ್ ಆಗಿದೆ. ಹೇರ್ ಫಾಲ್ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ಹೇರ್ ವಾಶ್ ಮಾಡಲಾಗುತ್ತೆ. ಹೇರ್ ವಾಶ್ ನಲ್ಲಿ ಡಸ್ಟ್ ಆಗ್ಲಿ, ಎಕ್ಸೆಸ್ ಆಯಿಲ್ ಆಗ್ಲಿ ಕ್ಲೀನ್ ಆಗಿ ವಾಶ್ ಆಗುತ್ತೆ. ಇದರಿಂದ ಅಪ್ಲೈ ಮಾಡುವಂತಹ ಪ್ರಾಡಕ್ಟ್ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಇಲ್ಲಿ ಲಾರಿಯಲ್ ಕ್ರೀಮ್ ನ ಯೂಸ್ ಮಾಡ್ತಾ ಇದ್ದಾರೆ. ಕೂದಲು ಹಸಿ ಇರೋ ಹಾಗೇನೆ ಸೆಕ್ಷನ್ ಬೈ ಸೆಕ್ಷನ್ ಪಾರ್ಟ್ಸ್ ಮಾಡಿ ಕ್ರೀಮ್ ಅಪ್ಲೈ ಮಾಡಲಾಗುತ್ತೆ. ಅಪ್ಲೈ ಮಾಡಿ ಆದ್ಮೇಲೆ ಒಳ್ಳೆ ಹೆಡ್ ಮಸಾಜ್ ಮಾಡ್ತಾರೆ. ತುಂಬಾನೇ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಈ ಮಸಾಜ್. ಮಸಾಜ್ನ ನಂತರ ಸ್ಟೀಮ್ ಕೊಡಲಾಗುತ್ತೆ. ಸ್ಟೀಮ್ ಆದ್ಮೇಲೂ ಕೂಡ ಮಸಾಜ್ ಮಾಡಲಾಗುತ್ತೆ. ಇನ್ನು ಲಾಸ್ಟ್ ಅಲ್ಲಿ ಅಪ್ಲೈ ಮಾಡಿರೋ ಕ್ರೀಮ್ ನ ಕಂಪ್ಲೀಟ್ ಆಗಿ ವಾಶ್ ಮಾಡಲಾಗುತ್ತೆ. ಯಾವುದೇ ಶಾಂಪೂ ಯೂಸ್ ಮಾಡದೆ ಬೆಚ್ಚಗಿನ ನೀರಿನಲ್ಲಿ ವಾಶ್ ಮಾಡಲಾಗುತ್ತೆ. ಈಗ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ಹೇರ್ ಡ್ರೈ ಮಾಡಿ ಹೇರ್ ಸೆಟ್ ಮಾಡ್ತಾರೆ. ಇದು ಕಂಪ್ಲೀಟ್ ಆಪ್ಷನಲ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಲೂನ್ನಲ್ಲಿ ಯಾವ ಥರ ಏರ್ ಫಾಲ್ ಟ್ರೀಟ್ಮೆಂಟ್ನ ಮಾಡ್ತಾರೆ ಅಂತ. 21 ಡೇಸ್ಗೊಂದ್ಸಲ ಈ ಟ್ರೀಟ್ಮೆಂಟ್ನ ಮಾಡಲಾಗುತ್ತೆ. ಮಿನಿಮಮ್ 4 to 5 ಟೈಮ್ಸ್ ಅಷ್ಟರಲ್ಲಿ ನಿಮ್ಮ ಹೇರ್ ಫಾಲ್ ಫುಲ್ ಕಂಟ್ರೋಲ್ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಇರ್ತೇನೆ. ನೋಡ್ತಾ ಇರಿ ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.